അങ്ങനെയല്ല തിന്നാൻ തീരാ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ನಾವಿವತ್ತು ಪರ್ಚೇಸಿಂಗ್ ಹೋಗ್ತಾ ಇದ್ದೇವೆ. ಹಾಗೆ ನೋಡಿ ಬೇಗ ಬೇಗ ರೆಡಿ ಎಲ್ಲ ಆದ್ವಿ, ಆದರೂ ಕೂಡ ತುಂಬ ಲೇಟ್ ಕೂಡ ಆಯಿತು. ಹಾಗೆ ನೋಡುವ, ನಾವಿವತ್ತು ಡಿಮಾರ್ಟಿಗೆ ಆಯ್ತಾ ಹೋಗ್ತಾ ಇರೋದು. ಏನೆಲ್ಲ ತೆಗಿತೇವೆ ಅಂತ ಹೇಳಿ ತೋರಿಸ್ತೇವೆ, ಏನೆಲ್ಲ ಆಫರ್ ಉಂಟು ಅಂತ ಹೇಳಿ ಕೂಡ ತೋರಿಸ್ತೇವೆ. ಹಾಗೆ ನೋಡಿ, ಮನೆಯಲ್ಲಿ ಬರುವಾಗಲೇ 11 ಗಂಟೆ ಆಗ್ತಾ ಬಂದಿತ್ತು. ನಾವು ಉಂಟಲ್ಲ, ಇಲ್ಲಿ ಬಂದಾಗ ಉಂಟಲ್ಲ 12:30 ಆಗಿದೆ ಆಯಿತಾ. ಬಸ್ಸು ಸಿಗಲೇ ಇಲ್ಲ, ತುಂಬ ಹೊತ್ತಾಯಿತು. ನಾವು ಕಾದು ಕಾದು ಲಾಸ್ಟ್ ಸುಸ್ತಾಯಿತು, ಬೇಡ ಅಂತ ಅಂದ್ಕೊಂಡ್ವಿ ಫಸ್ಟಿಗೆ. ಮತ್ತೆ ಆಯಿತು, ಏನಾದರೂ ಹೊರಡಿದ್ದೇವೆಲ್ಲ, ಇನ್ನು ಬಸ್ಸು ಸ್ವಲ್ಪ ಹೊತ್ತು ಕಾಯುವ, ಸಿಗದಿದ್ದರೆ ಮನೆಗೆ ಹೋಗುವ ಅಂತ ಅಂದ್ಕೊಂಡ್ವಿ. ಆಗಲೇ ಬಸ್ಸು ಕೂಡ ಬಂತು. ಹಾಗೆ ನೋಡಿ, ನಾವೀಗ ಜ್ಯೋತಿಯಲ್ಲಿ ಇಳಿದಿದ್ದೇವೆ. ಜ್ಯೋತಿಯಿಂದ ನಾವು ರಿಕ್ಷಾ ಮಾಡಿ ಹೋಗೋದು. ತುಂಬ ಕಷ್ಟ ಆಯಿತಾ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಕೂಡ ಕಷ್ಟ ಆಗ್ತದೆ. ಅಂದರೆ ನನ್ನ ಅಮ್ಮ ಇದ್ದರೂ ಕೂಡ ಉಂಟಲ್ಲ, ನಾವು ಅಂದರೆ ಪರ್ಚೇಸಿಂಗ್ಗೆ ಹೋಗುವಾಗ ಉಂಟಲ್ಲ, ವೆಹಿಕಲಲ್ಲೇ ಹೋಗಬೇಕು, ನಮ್ಮದೇ ವೆಹಿಕಲಲ್ಲಿ ಹೋಗಬೇಕು. ತುಂಬ ಕಷ್ಟ ಆಗ್ತದೆ ಈ ಮಕ್ಕಳನ್ನು ಹಿಡ್ಕೊಂಡು. ಪರ್ಚೇಸಿಂಗ್ ಇದು ಮಾಡಿದ್ದು ಎಲ್ಲ ನಾವೇನೆಲ್ಲ ಪರ್ಚೇಸಿಂಗ್ ಮಾಡಿದ್ದು ಅದನ್ನೆಲ್ಲ ತೊಗೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಯಿತಾ. ಹಾಗೆ ನೋಡಿ, ಡಿಮಾರ್ಟ್ ತಲುಪಿದ್ದೇವೆ. ನಾವು ತಲುಪುವಾಗ ಅಷ್ಟೇನು ರಶ್ ಇರಲಿಲ್ಲ, ನಿಮ್ಗೆ ಕಾಣ್ಬೋದಲ್ಲ ನೋಡಿ, ರಶ್ ಏನಿರಲಿಲ್ಲ ಅಷ್ಟೇನು. ಮತ್ತೆ ಉಂಟಲ್ಲ, ನಾವು ಬರುವಾಗ ಉಂಟಲ್ಲ ತುಂಬ ರಶ್ ಆಗಿತ್ತಾಯ್ತಾ. ಹಾಗೆ ಈಗ ನಮ್ಮದು ಬ್ಯಾಗನ್ನು ಕೊಟ್ಟಿದ್ದೇವೆ, ಹಾಗೆ ಕ್ಲಿಪ್ ಹಾಕಿ ಹೋಗಲಿಕ್ಕೆ ಬೇಕಾಗಿ. ಹಾಗೆ ಒಳಗೆ ಹೋದಾಗ ಉಂಟಲ್ಲ, ನಾವು ಆಫರ್ ನೋಡಿ ತೆಗೆಯುವ ಅಂತ ಹೇಳಿ ಅಲ್ಲಿ ಹೋದದ್ದು. ತುಂಬ ಆಫರೆಲ್ಲ ಇತ್ತಾಯ್ತಾ. ನಾವು ಸ್ವಲ್ಪ ತಗೊಂಡು, ಜಾಸ್ತಿ ತಗೊಳ್ಳಿಲ್ಲ. ಮತ್ತು ನಾವು ತಗೊಂಡಿದ್ವಿ, ಮತ್ತೆ ಅಂದ್ಕೊಂಡ್ವಿ ಇದನ್ನೆಲ್ಲ ಹೇಗೆ ನಾವು ತಗೊಂಡು ಹೋಗೋದು. ಅಣ್ಣ ಕೂಡ ಇಲ್ಲ, ತಮ್ಮ ಕೂಡ ಇಲ್ಲ, ಅವರು ಬೇರೆನೇ ಇರೋದಲ್ಲ. ಅವ್ರು ಬಂದಾಗಲೇ ಇನ್ನೊಂದು ಸಲ ಬರುವ ಅಂತ ಅಂದ್ಕೊಂಡ್ವಿ. ಅಮ್ಮ ಹಾಗೆ ಒಂದೊಂದು ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದಾರೆ. ಮತ್ತು ನಾವು ಮೇಲೆ ಹೋದ್ವಿ. ನೋಡಿ, ಇಲ್ಲಿಗೆ ಬಂದದ್ದು ನಾನು ಸುಮ್ಮನೆ ಆಯಿತಾ. ಅಂದರೆ ಎಲ್ಲ ಆಫರೆಲ್ಲ ಇದೆ. ಅಂದರೆ ನಿಮ್ಗೆ ಇದು ನಾವು ಬೆಡ್ಶೀಟ್ ಎಲ್ಲ ಇದಕ್ಕಿಂತ ಮುಂಚೆನೇ ನಾವು ಬಂದು ತಗೊಂಡಿದ್ದೇವೆ. ನೋಡಿ, ತುಂಬ ಕಲೆಕ್ಷನ್ ಇತ್ತು. ಇದು ಇಲ್ಲಿ ಬಂದು ನಾವು ಎಲ್ಲಿ ಬಂದು ಗೊತ್ತುಂಟಾ, 2 ಉಂಟಲ್ಲ ಮ್ಯಾಂಗ್ಳೂರಲ್ಲಿ. ನಾವೀಗ ಅತ್ತಾವರಕ್ಕೆ ಬಂದದಾಯ್ತಾ. ಅತ್ತಾವರದಲ್ಲಿರುವ ಡಿಮಾರ್ಟಿಗೆ ಬಂದದ್ದು. ತುಂಬ ಅಂದರೆ ಬೆಡ್ಶೀಟ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಇದೊಂದು ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು. ಜೋಯಿನದು ಎಂತ ಬೇಕಾದರೂ ಕೂಡ ನಮಗೆ ಇಡ್ಬೋದಲ್ಲ, ನಮ್ಮದು ಕೂಡ ಇಡ್ಬೋದು, ಮಕ್ಕಳದ್ದು ಮತ್ತು ಏನಾಗೋದಿಲ್ಲಲ್ಲ ಅದರಲ್ಲೆಲ್ಲ ಇಟ್ಟರೆಲ್ಲ. ಮತ್ತು ನಾನು ಡ್ರೆಸ್ ನೋಡಲಿಕ್ಕೆ ಅಂತ ಹೇಳಿ ಬಂದೆ. ಇದಕ್ಕೆ ಕೂಡ ಕಮೆಂಟ್ ಎಲ್ಲ ಬರ್ಬೋದು, ಏನು ಅಂತ ಹೇಳಿದರೆ, ಇವಳಿಗೆ ಅಂತ ಕೆಲಸ ಇಲ್ವಾ, ಇಲ್ಲಿಗೆಲ್ಲ ಹೋಗೋದು, ಮತ್ತು ವಯನಾಡಿನಲ್ಲಿ ಏನೆಲ್ಲ ಆಯಿತು, ಇವರಿಗೆ ಪರ್ಚೇಸಿಂಗ್ ಹೀಗೇ ಹಣ ವೇಸ್ಟ್ ಮಾಡೋದು ಅಂತ ಅಲ್ಲ ಆಯಿತಾ. ಯಾರು ತಪ್ಪು ಅಂದ್ಕೊಳ್ಬೇಡಿ. ನಾವು ಜಸ್ಟ್ ನಿಮಗೆ ವಿಡಿಯೋ ತೋರಿಸಲಿಕ್ಕೆ ಬೇಕಾಗಿ ನಾವು ಜಾಸ್ತಿ ಹೋದದ್ದು. ಆಫರೆಲ್ಲ ಇದೆ ಅಂತ ಹೇಳಿದಾಗ ನಿಮಗೆ ಕೂಡ ತೋರಿಸ್ಬೇಕಲ್ಲ, ಅದಕ್ಕೆ ಬೇಕಾಗಿ ಆಯಿತಾ. ಮತ್ತು ಈ ಚಪ್ಪಲ್ ಉಂಟಲ್ಲ, ತುಂಬ ಒಳ್ಳೆಯದು ಬರ್ತದೆ. ಅಂದರೆ ನಾವು ಎಷ್ಟು ಯೂಸ್ ಮಾಡಿದರೂ ಕೂಡ ಒಳ್ಳೆದಿರ್ತದೆ, ಬೇಗ ಕಟ್ಟಾಗಿ ಹೋಗೋದಿಲ್ಲ. ಹಾಗೆ ನೋಡಿ, 99 ರುಪೀಸೇ ಅದಕ್ಕಿರೋದು. ಮತ್ತು ನಾನು ತೆಕ್ಕೊಂಡಿದ್ದೇನೆ ಆಯಿತಾ, ಇದಕ್ಕಿಂತ ಮುಂಚೆನೇ ಜಸ್ಟ್ ನಿಮಗೆ ತೋರಿಸೋದು ಮಾತ್ರ. ಮತ್ತು ವಯನಾಡಿದ್ದು ಹಾಗೆ ಆಗಿದೆ, ಹೀಗೆ ಆಗಿದೆ ಅದೆಲ್ಲ ನಮಗೆ ಗೊತ್ತುಂಟು. ಮತ್ತು ನಮ್ಮಿಂದಾದ ಸಹಾಯವನ್ನು ನಾವು ಮಾಡ್ತೇವೆ, ಮತ್ತು ನಿಮ್ಮಿಂದಾದ ಸಹಾಯವನ್ನು ನೀವು ಮಾಡಿ. ಹಾಗೆಂತ ಹೇಳಿ ಇನ್ನೊಬ್ಬರಿಗೆ ನೀವು ಯಾಕೆ ಹಾಗೆ ಮಾಡೋದು, ವ್ಲಾಗ್ ಮಾಡೋದು ಯಾಕೆ, ಯೂಟ್ಯೂಬ್ ಮಾಡೋದು ಯಾಕೆ ಅಂತ ಹೇಳಿ ಉಂಟಲ್ಲ, ಸುಮ್ಮನೆ ಕಮೆಂಟ್ ಎಲ್ಲ ಹಾಕ್ತಾ ಇರಬೇಡಿ. ಹಾಗೆ ನೋಡಿ, ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯ್ತು ಆಯಿತಾ. ತುಂಬ ಚೆಂದ ಉಂಟು, ಅಂದರೆ ಫುಲ್ಲು ಸ್ಲೀವ್ ಆಗಿ ಎಲ್ಲ ಅದೆಲ್ಲ ಉಂಟಲ್ಲ, ಅದೆಲ್ಲ ಬಂದ. ಈ ಸೆಕ್ಷನ್ಗೆ ನಾನು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರು ಉಂಟಲ್ಲ, ಸುಮ್ಮನೆ ಆಯಿತಾ, ಇದು ಎಲ್ಲ ತಗೊಂಡಿದ್ದಲ್ಲ, ಆದರೂ ಕೂಡ ಎಷ್ಟು ತೆಕ್ಕೊಂಡ್ರೂ ಕೂಡ ಉಂಟಲ್ಲ, ಅವಳಿಗೆ ಈ ಆಟ ಸಾಮಾನು ತಗೊಳ್ಳೇಬೇಕು. ನಾನು ಮಾತ್ರ ತೆಗೀಲಿಲ್ಲ. ಫ್ಯಾಕ್ಟಾಗಿ ಹೇಳ್ಬೋದಲ್ಲ, ಯಾಕೆ ನಾವು ಸುಮ್ಮನೆ ಇದು ಮಾಡೋದು, ನಾವು ತಗೊಂಡ ಹಾಗೆ ಮಾಡೋದಂತೆ, ಮತ್ತು ಅದು ನಿಮಗೆ ತೋರಿಸೋದು, ಮತ್ತು ಅಲ್ಲೇ ಇಡೋದು ಯಾಕೆ ಅಲ್ವಾ. ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇರೋದು. ನಾನೇನು ತಗೊಳ್ಳಿಲ್ಲ, ನಾವು ಸ್ವಲ್ಪ ನೋಡಿ ಇಷ್ಟು ತಗೊಂಡಿದ್ದೇವೆ. ಇದು ಯಾವಾಗಲೂ ಕೂಡ ನಾನು ತೆಗೆಯೋದಾಯ್ತಾ, ಕರಡಿದ್ದು ಬ್ಲೂಬೆರಿದ್ದು ಒಳ್ಳೆ ಉಂಟದು. ಹಾಗೆ ನೋಡಿ, ಬಿಲ್ ಮಾಡ್ತಾ ಇದ್ದೇವೆಲ್ಲ ಕೂಡ. ನಾವು ಜಾಸ್ತಿ ಏನು ತೆಗೀಲಿಲ್ಲ. ಇನ್ನೊಂದು ಸಲ ಬಂದು ತುಂಬ ಆಫರೆಲ್ಲ ಇದೆ ಅಲ್ಲ,
ಅಣ್ಣ ಬರ್ತಾನೆ ನಾಳ್ದು, ಹಾಗೆ ಅವ್ನು ಬಂದಾಗಲೇ ನಾನೆಲ್ಲ ತೆಗಿತೇನೆ, ಮತ್ತು ತೆಗೆದದ್ದು ಏನು ಅಂತೆಲ್ಲ ಏನೆಲ್ಲ ತೆಗಿತೇನೆ ಹೇಳಿ ಸರಿ ತೋರಿಸ್ತೇನೆ ಆಯಿತಾ ನಿಮಗೆ. ಹಾಗೆ ನೋಡಿ ನಾವೀಗ ಹೋಗ್ತಾ ಇದ್ದೇವೆ, ಊಟ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ನಾವು ಮಾಮೂಲಿ ಯಾವಾಗಲೂ ಬರುವ ರೆಸ್ಟೋರೆಂಟ್ ಇದೆ, ಕುಡ್ಲ ರೆಸ್ಟೋರೆಂಟು, ವೆಜ್ ರೆಸ್ಟೋರೆಂಟ್. ಮತ್ತು ನೋಡಿ ಅಲ್ಲಿ ನಾವು ಮೀಲ್ಸ್ ಹೇಳಿದ್ವಿ, ಆದರೆ ಉಂಟಲ್ಲ ಅಲ್ಲಿ ಎಲ್ಲ ಖಾಲಿ ಆಗಿದೆ ಅಂತೆ. ಮತ್ತು ಈಗ ಇರೋದು ದೋಸೆ ಐಟಮ್ಸ್ ಮತ್ತು ಪಾನಿಪುರಿ ಹಾಗೆಲ್ಲ ಇರೋದಂತೆ. ಅದಕ್ಕೆ ನಾವು ಲಾಸ್ಟಿಗೆ ನೋಡಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ಆಯಿತಾ. ಒಳ್ಳೆ ಟೇಸ್ಟ್ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಖಾರ ಉಂಟಾ? ನಲ್ಲಿಲ್ಲ നല്ല ഉണ്ടല്ലേ? ಇಷ್ಟ ಇಡ್ಲಿ. ಒಂದ್ಸಲ ಸ್ಟೂಡೆಂಟ್ನವರೆಲ್ಲ ಬಸ್ ಹತ್ತೋದು ನೋಡಿ ಅಂತೆ, ಫುಲ್ ಮಾಡಿ ಹೋಗ್ತಾರೆ ಆಯಿತಾ. ಅಂದರೆ ಹೋಗೋದಿರ್ಲಿಕ್ಕೆ ಕೂಡ ಗೊತ್ತಿಲ್ಲ, ಇಷ್ಟಿಷ್ಟು ಟೈಮಿಗೆ ಹೋಗಬೇಕು ಅಂತೆಲ್ಲ ಇರ್ತದಲ್ಲ. ಮತ್ತು ನಾವು ಕೂಡ ಅಲ್ಲಿಂದ ಹೋದ್ವಿ, ತುಂಬ ರಶ್ ಕೂಡ ಇತ್ತು. ನಾವು ನಿಂತ್ಕೊಂಡು ಹೋದದಾಯ್ತಾ, ತುಂಬ ಲೇಟ್ ಕೂಡ ಆಯಿತು. ಮತ್ತು ಅಲ್ಲಿಂದ ನಾವು ಸೀದಾ ಅತ್ತೆ ಮನೆಗೆ ಹೋದದಾಯ್ತಾ. ಇವತ್ತು ನೈಟ್ ನೋಡಿ ಅಮ್ಮ ದೊಡ್ಡಮ್ಮನವರೆಲ್ಲ ಬಂದಿದ್ದರು, ಹಾಗೆ ಅಲ್ಲಿಗೆ ಹೋದ್ವಿ. ಮಲಗುವಾಗ ಒಂದು 11 ಗಂಟೆ ಎಲ್ಲ ಆಗಿದೆ. ಇದು ನೆಕ್ಸ್ಟ್ ಡೇ ಆಯಿತಾ. ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನಿಮಗೆ ನಾನು ವ್ಲಾಗ್ ಮಾಡ್ತಾ ಇರೋದು. ಮತ್ತು ನೋಡಿ ಇವತ್ತು ಹರಿಪತ್ರ ಮಾಡಿದರು, ನಾನಿಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ನಾನು ಮತ್ತು ಅತ್ತೆ ಮಗಳು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ಅಮ್ಮನವರೆಲ್ಲ ಚಹಾ ಕುಡಿತಾ ಇದ್ದಾರೆ. ನೋಡಿ ನಾನು ಕೂಡ ತಿನ್ನುವ ಅಂತ ಹೇಳಿ ಚಿಕನ್ ಕರಿ ಮತ್ತು ಹರಿಪತ್ರ ಒಳ್ಳೆಯ ಕಾಂಬಿನೇಷನ್ ಅಲ್ವಾ, ತುಂಬ ಟೇಸ್ಟಿ ಕೂಡ ಅಲ್ವಾ. ಹಾಗೆ ನೋಡಿ ನಾವು ಅಲ್ಲಿಂದ ಉಂಟಲ್ಲ ಅಂದ್ಕೊಂಡ್ವಿ, ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅಂತ ಏನಿಲ್ಲ, ಹುಷಾರಿದ್ದಾರೆ, ಜಸ್ಟ್ ನೋಡುವ ಅಂತ ಹೇಳಿ ಹೋದದ್ದು ಅತ್ತೆ ಮನೆಗೆ. ಹಾಗೆ ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ. ನಮ್ಮ ವಿಟ್ಲ ಹೇಗೆ ಉಂಟು ಅಂತ ಹೇಳಿ ನೋಡಿ, ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಉಂಟು. ಹಾಗೆ ನಾವು ಅಲ್ಲಿಂದ ಉಂಟಲ್ಲ ಕನ್ಯಾನದಲ್ಲಿ ಬಸ್ಸಲ್ಲಿ ಹೋದದ್ದು. ಮತ್ತು ಅವರು ಅಂದ್ಕೊಂಡದ್ದು ಎಂತ ಗೊತ್ತುಂಟ, ನಾನು ಹೀಗೆ ಹಿಡಿಯುವಾಗಲೇ ಉಂಟಲ್ಲ ವ್ಲಾಗ್ ಮಾಡಲಿಕ್ಕೆ ಅಂತ ಹಿಡಿಯುವಾಗಲೇ ಅವರು ದೊಡ್ಡ ಪ್ಲ್ಯಾನ್ ಆಯಿತು ಅವ್ರದ್ದು. ಅಲ್ಲಿ ನಿಂತ್ಕೊಂಡು ನಮಗೆ ತೋರಿಸೋದು, ತೆಗಿ ಅಂತ ಹೇಳಿ. ಮತ್ತು ನೋಡಿ ಅತ್ತೆ ಮನೆಗೆ ಅಲ್ಲಿ ತಲುಪಿದ್ದೇವೆ. ನಾವು ಟೋಟಲ್ 8 ಜನ ಏನೋ ಹೋಗಿದ್ದೇವೆ. ನನ್ನ ದೊಡ್ಡಮ್ಮ ಮತ್ತು ದೊಡ್ಡಪ್ಪನ ಮಗಳು, ಮತ್ತು ನಾನು, ನನ್ನ ಅತ್ತೆ ಮಗಳು, ಅತ್ತೆ ಅಂದಿರು, ಅಮ್ಮ ಮತ್ತು ಮಕ್ಕಳಾಯ್ತಾ. ನೋಡಿ ಅಲ್ಲಿ ಮನೆಯದು ಕೆಲಸ ಆಗ್ತಾ ಉಂಟು, ಫುಲ್ಲು ತೋರಿಸೋದಿಲ್ಲ ಆಯಿತಾ. ಮತ್ತು ಇಲ್ಲಿ ಫ್ಯಾಷನ್ ಫ್ರೂಟ್ ಆಗಿತ್ತು ಆಯಿತಾ, ತುಂಬ ಆಗಿತ್ತು. ನಾವು ಸ್ವಲ್ಪ ತೆಕ್ಕೊಂಡ್ವಿ, ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಎಲ್ಲ ತಿನ್ನೋದು ಅಂತ ಹೇಳಿದರೆ ತುಂಬ ಇಷ್ಟ ಅಲ್ವಾ. ಮತ್ತು ಅದಕ್ಕಿಂತ ತುಂಬ ಕಷ್ಟ ಅಂತ ಗೊತ್ತುಂಟ. ನಾವು ಇಲ್ಲಿ ಅವರು ತೆಗಿತಾ ಇರುವಾಗ ಫುಲ್ ಇರುವೆ ಅಂತ ಹೇಳಿದರು, ತುಂಬ ಇರುವೆ ಇತ್ತು ಆಯಿತಾ. ನಾವೆಲ್ಲ ಓಡಿಕೊಂಡು ಸೀದಾ ಬಂದಿದ್ದು ನೋಡಿ ಅಂತೆ. ಸ್ವಲ್ಪ ಸಿಕ್ಕಿದೆ ನೋಡಿ. ಮತ್ತು ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ಉಂಟಲ್ಲ ರಂಬುಟ್ಟನ ಆಗ್ತಾ ಉಂಟಾಯ್ತಾ. ಅದು ಜಸ್ಟ್ ನನ್ನಲ್ಲಿ ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದದ್ದು. ಮತ್ತು ಇಲ್ಲೆಲ್ಲ ಫುಲ್ಲು ಕೃಷಿ ಎಲ್ಲ ಮಾಡಿದ್ದಾರೆ, ಅಲಸಂಡೆದು ಎಲ್ಲ ಹಾಗೆಲ್ಲ ತುಂಬ ಇತ್ತು. ಮತ್ತು ನೋಡಿ ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ಆಯಿತಾ. ಅಲ್ಲಿ ಆಯಿತಾ, ನಾನು ತೋರಿಸ್ತಾ ಇದ್ದೇನಲ್ಲ, ಅಲ್ಲಿ ರಂಬುಟಾನಿದ್ದು ಉಂಟು. ಮತ್ತು ಇದು ನೋಡಿ ಅಂತೆ ಓಪನ್ ಮಾಡಿದಾಗ ನಾನು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಆಯಿತಾ. ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ತೋರಿಸಿ ಆಯಿತಾ, ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.